ಭಗವದ್ಗೀತೆ, ಅದೇ ಬೈಬಲು, ಅದೇ ಕುರಾನ್. ಸದಾ ನನ್ನ ಟೇಬಲ್ನಲ್ಲಿ ಇರುತ್ತೆ. 2 ವರ್ಷದ ಹಿಂದೆ ಅಕ್ಕಿ ಕೇಳೋದಿಲ್ಲ, 1 ಸಸಿ ತಗೊಳ್ಳಿ, 3 ಸಸಿ ತಗೊಳ್ಳಿ. ನನಗೆ ರೈತನೇ ಒಂದು ವಿಡಿಯೋ ಕಳಿಸಿ ಏನೇ ಸಮಸ್ಯೆ ಇದ್ರು ಅಗ್ರಿಕಲ್ಚರ್ದು, ನಾನು ಅದಕ್ಕೆ ರಾತ್ರಿಗೆ ರಿಪ್ಲೈ ಮಾಡಿ. ಮೇಂಟೆನೆನ್ಸ್ ಡೈಲಿ ಲೇಬರ್ ಬಿಟ್ಟು ಎಲೆಕ್ಟ್ರಿಸಿಟಿ ಎರಡಕ್ಕೂ ಬ್ಯಾಕಪ್ ರೆಡಿ ಇದೆ. ನರ್ಸರಿ ಮಾಡ್ತೀವಿ ಅನ್ನೋದಾದ್ರೆ ಬ್ಯಾಕಪ್ ರೆಡಿ ಇಟ್ಕೊಳ್ಳಿ. ಮಿನಿಮಮ್ ನಾನು ಹೇಳ್ದಾಗೆ 4-5 ಜನ ಇರ್ಬೇಕು. ಇಲ್ಲ ಅಪ್ಪ ಅಮ್ಮನಾದ್ರು ಸರಿ ಮಾಡಕ್ ರೆಡಿ ಇದೆ. ಫ್ಯಾಮಿಲಿ ಮೆಂಬರ್ಸ್ ಅಂತ ಹೇಳ್ತೀರಾ, ಅಪ್ಪ ಅಮ್ಮ ಯಾರು ಬರ್ಲಿಲ್ಲ ಅಂದ್ರೆ ಇಷ್ಟು. ಯಾಕಂದ್ರೆ ಒಂದು ದಿನ ನೀರ್ ತರ್ಸಂಗಿಲ್ಲ. ಬಿಗ್ಗೆಸ್ಟ್ ಮಾರ್ಕೆಟಲ್ಲಿ ಇಲ್ಲಿ ಪ್ರಾಬ್ಲಮ್ ಆಗಿತ್ತು. ಪ್ರತಿದಿನ ಟ್ಯಾಂಕರ್ ನೀರು ಆ ತರ ಸಿಚುವೇಶನ್ ಬಂದಿದೆ. 3 ವರ್ಷದಿಂದ 15 ದಿನ ಪ್ರಾಬ್ಲಮ್ ಆಗಿತ್ತು. ಹೋದ್ ತಿಂಗಳಲ್ಲಿ 15 ದಿನ ಪ್ರಾಬ್ಲಮ್. ಯಾವಾಗ್ಲೂ ಬರಲ್ಲ ಪ್ರಾಬ್ಲಮ್ಸ್, ಬಟ್ ಮೆಂಟಲಿ ರೆಡಿ ಇರಬೇಕು. 3 ವರ್ಷದಿಂದ ಜನರೇಟರ್ ನಿಲ್ಸಿ ಮೋಟರ್ ಓಡಿಸಿ, ಆಮೇಲೆ ಬುದ್ಧಿ ಕಲಿತೆ, ಒಂದ್ ಸಂಪ್ ಮಾಡ್ಕೊಂಡೆ, ಟ್ಯಾಂಕರ್ ನೀರು ಓಡಿಸ್ಬೇಕು. ಸೊ ಎವ್ರಿಥಿಂಗ್ ಇಸ್ ಎ ಲರ್ನಿಂಗ್ ಸ್ಟೆಪ್. ಈ ವರ್ಷ ಪ್ರಾಬ್ಲಮ್ ಆಯ್ತು, ಪಂಪ್ ಇದೆ, ಅದ್ರ ಪಂಪ್ ಮಾಡಕ್ ಕರೆಂಟ್ ಇಲ್ಲ. ಡೀಸೆಲ್ ಜನರೇಟರ್ ತಂದಿದ್ದೆ, ಡೀಸೆಲ್ ಮೋಟರ್ ತಂದಿದ್ದೆ. ಮೇ ಬಿ ನೆಕ್ಸ್ಟ್ ಫ್ಯೂ ಇಯರ್ಸ್ ಅಲ್ಲಿ ಅದನ್ನು ಪಾರ್ಟ್ ಆಫ್ ಇನ್ವೆಸ್ಟ್ಮೆಂಟ್ ಅಂತ ಒಂದು ತಂದು ಇಟ್ಕೊಂತೀನಿ. ಆಮೇಲೆ ಇಲ್ಲಿ ನಿಮ್ಗೆ ಇನ್ನೊಂದು ಚಾಲೆಂಜ್ ಬರೋದು ಸ್ಟಾಕ್. 2 ವರ್ಷದ ಹಿಂದೆ ಅಕ್ಕಿ ಕೇಳೋರಿರ್ಲಿಲ್ಲ, ಅಡಿಕೆ ಸಸಿ ಸೇಲ್ಸ್ ಆಗಿರ್ಲಿಲ್ಲ. ಇನ್ನೊಂದು ವರ್ಷ ಸಾಕೋಣ ಅಂದ್ರೆ 6 ತಿಂಗಳು ಬೇಸಿಗೆ ಕಾಪಾಡಬೇಕು. ಬೇಸಿಗೆಯಲ್ಲಿ ನೀರಿಲ್ದಂಗೆ ಗಿಡನ ಕಾಪಾಡೋದು ವೆರಿ ಟೀರಿಯಸ್ ಟಾಸ್ಕ್. ಎಷ್ಟು ಬೇಗ ಸಸಿ ಮೂವ್ ಮಾಡಿದ್ವಿ ಅಷ್ಟು ಒಳ್ಳೇದು. ಮೂವ್ ಮಾಡಿದ್ರೆ ಒಳ್ಳೇದು. ಲಾಸ್ಟ್ ಇಯರ್ ಪ್ರೊಡಕ್ಷನ್ ಮಾಡ್ಲಿ, ಲಾಸ್ಟ್ ಇಯರ್ ಸೇಲ್ಸ್ ಆಗಿಲ್ಲ. ಈ ವರ್ಷ ಸೇಲ್ಸ್ಗೆ ಸಸಿ ಇಲ್ಲ. ಸಸಿ ಇಲ್ಲ ಅಂತ ಹೇಳಲ್ಲ, ಬಟ್ ಚಿಕ್ಕ ಸಸಿ ಕೊಡ್ಬೇಕಾಗುತ್ತೆ. ನಂದು ಇನ್ನೊಂದು ಏನು, ನಾನು ಆಗ್ಲೇ ಹೇಳಿದಾಗೆ ನಾನು ಕ್ವಾಲಿಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡೋನು. ಹೊರಗಡೆಯಿಂದ ಸಸಿ ತರಿಸ್ತಾರೆ. ಯಾವ್ದು ರೈತರಿಗೆ ಆದಾಯ ಕೊಡುವಂತ ಸಸಿ ಇದೆ ಅದನ್ನ ಹೊರಗಡೆಯಿಂದ ತರ್ಸಲ್ಲ. ಯಾಕಂದ್ರೆ ನಾನು ಅಥವಾ ನನ್ನ ತಂದೆ ಅಥವಾ ನನ್ನ ತಮ್ಮ, ನಾವಿಬ್ರು ಅಗ್ರಿಕಲ್ಚರ್ ಸ್ಟೂಡೆಂಟ್ಸ್. ನನ್ನ ತಂದೆ ಅವರ ಎಕ್ಸ್ಪೀರಿಯನ್ಸ್, ಅವರು ನಮ್ಗೆ ಗೈಡ್ ಮಾಡಿ, ನಾವು ಆ ಬೀಜ ಅಥವಾ ತಾಯಿ ಮರ ನೋಡಿದ್ರೇನೆ ನೆಕ್ಸ್ಟ್ ಪ್ರೊಡಕ್ಷನ್ ಸ್ಟಾರ್ಟ್. ನಾನು ಎಲ್ಲಿಂದಾನೇ ಸಸಿ ತರಿಸಿದ್ರು. ಈಗ ಹೈಬ್ರಿಡ್ ತೆಂಗು ಕೇರಳದಿಂದ ತರಿಸ್ಕೊಂತಿದ್ದೆ. ಇವತ್ತಿಗೆ ನಾನು ಆರ್ಡರ್ ಕೊಟ್ಟು ತರಿಸ್ತೀನಿ. ಆದ್ರೆ ಫಸ್ಟ್ ಟೈಮ್ ಕೇರಳ ಸ್ಪಾಟ್ ಕೇರಳದಿಂದ ಏನಾದ್ರು ನಮ್ಗೆ ಆರ್ಡರ್ ಬರೋಕೆ ಎಷ್ಟು ದಿನ ಆಗುತ್ತೆ? 3-4 ದಿನ ಬೇಕು. 3-4 ದಿನ ಅಷ್ಟು ಪ್ರೀ ಬುಕಿಂಗ್ ಮಾಡ್ಕೊಂಡು ರೈತರಿಗೆ ಯೂಸ್ ಆಗುತ್ತೆ. ಅಲ್ಲ, ಅವೆಲ್ಲ ನಾವು ಕೊಡ್ತೀವಿ. ಯಾವ್ದು ತರಕಾರಿ ಮಾತ್ರ, ಯಾವ್ದು ಲೈಫ್ ಕಡಿಮೆ ಇದೆ ಅದಕ್ಕೆ ಮಾತ್ರ ಪ್ರೀ ಬುಕಿಂಗ್ ಮಾಡ್ಕೊಡೋದು. ತೆಂಗು ನನ್ನ ಹತ್ರ ಇರುತ್ತೆ, ಯಾವಾಗ ಬೇಕಾದ್ರೆ ತಗೊಂಡ. ನಿಮ್ಗೆ ತುಂಬಾ ಲಾರ್ಜ್ ಕ್ವಾಂಟಿಟೀಸ್ ಬೇಕು ಅಂದಾಗ ಮಾತ್ರ ಪ್ರೀ ಬುಕಿಂಗ್ ಮಾಡಿದೆ. ಅದು ಯಾವ್ದು ನಾನ್ ಪ್ರೊಡಕ್ಷನ್ ಮಾಡಲ್ಲ ಅಂತವ್ ಮಾತ್ರ. ನಾನ್ ಪ್ರೊಡಕ್ಷನ್ ಮಾಡೋ ಅಂತ ಅಡಿಕೆ, ತೆಂಗು, ಸೀಬೆ, ಸಪೋಟ, ಮಾವು ಇವೆಲ್ಲ ನಮ್ಮ ಹತ್ರ ಇರೋರ್ಗೂ ಕೊಡ್ತೀನಿ. ಇಲ್ಮೇಲೆ ಮುಂದಿನ ವರ್ಷ ಆಗುತ್ತೆ. ಕಾರಣ ಇಷ್ಟೇ, ತಾಯಿ ಮರ ನಾನ್ ನೋಡ್ಬೇಕು, ಪ್ಲಸ್ ಹೊರಗಡೆಯಿಂದ ತರ್ಸಲ್ಲ. ಒಂದು ಸುಮ್ನೆ ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಒಂದು ಅಡಿಕೆ ಸಸಿ 4-5ನೇ ವರ್ಷಕ್ಕೆ ಒಳ್ಳೆ ಫಲ ಸ್ಟಾರ್ಟ್ ಆಗುತ್ತೆ. 7-8ನೇ ವರ್ಷಕ್ಕೆ ಒಳ್ಳೆ ಆದಾಯ ಸ್ಟಾರ್ಟ್ ಆಗುತ್ತೆ. ನಾನು ಯಾವ್ದೋ ಸಸಿ ಕೊಟ್ಬಿಟ್ರೆ 8 ವರ್ಷ ಆದ್ಮೇಲೆ ರೈತ ನಾನು ಬೈಕೊಂತಾನೆ. 8 ವರ್ಷದ ರೈತನ ಶ್ರಮ ವೇಸ್ಟ್, ಟೈಮ್ ಅಂಡ್ ಎಫರ್ಟ್ ಎರಡೂ ವೇಸ್ಟ್. ಈ ಒಂದು ನರ್ಸರಿಯಲ್ಲಿ ಏನಾದ್ರು ಮಿಷಿನರೀಸ್ ಏನಾದ್ರು ಅವಶ್ಯಕತೆ ಇರುತ್ತಾ ನರ್ಸರಿ ಸ್ಟಾರ್ಟ್ ಮಾಡಿದ್ರೆ? ಮೆಷಿನರೀಸ್ ಎಲ್ಲಾ ನರ್ಸರಿ ಯೂಸ್ ಮಾಡ್ತಾರೆ. ಮೇಜರ್ ಯೂಸ್ ಮಾಡೋದು ಸ್ಪ್ರೇಯರು. ಯಾಕಂದ್ರೆ ಔಷಧಿ ಸ್ಪ್ರೇ ಮಾಡ್ತಾರೆ. ನಾನು ತುಂಬಾ ಕ್ರಿಟಿಕಲ್ ಲೆವೆಲ್ ಹೋದಾಗ ಔಷಧಿ ಸ್ಪ್ರೇ ಮಾಡ್ತೀನಿ. ಯೂರಿಯಾ, DAP ಅವೆಲ್ಲ ಸ್ಪ್ರೇ ಮಾಡಲ್ಲ. ಚಿನ್ನ ನರ್ಸರಿಗಳಲ್ಲಿ ಮಾಡ್ತಾರೆ. ನಾನು ಯಾಕೆ ಮಾಡಲ್ಲ ಅಂದ್ರೆ, ನಮ್ದು ಹಸು ಇದೆ, ಅದೇ ಒಳ್ಳೆ ಬೇಕಾದಷ್ಟು ಹೋಗೋದು. ಎಲ್ಲ ಕೊಟ್ಟಿಗೆ ಹೋಗೋದು. ಹಾಗಾಗಿ ಮೇಜರ್ ಕಟ್ ಆಫ್ ಅಂದ್ರೆ ನನ್ಗೇನು ಅದು ವರ್ಷಕ್ಕೆ ಒಂದು 15-20 ಟನ್ ಗೊಬ್ಬರ ಬೇಕು. ಅದು ಇಲ್ಲೇ ಪ್ರೊಡಕ್ಷನ್ ಆಗುತ್ತೆ. ಹೊರಗಡೆಯಿಂದ ತರಿಸೋ ಅವಶ್ಯಕತೆನೇ ಬರಲ್ಲ. ಅಷ್ಟು ಇಲ್ಲೇ ಆಗತ್ತೆ. ಪ್ಲಸ್ ಅದನ್ನು ತುಂಬಾ ಸೈಂಟಿಫಿಕ್ ಆಗಿ ಮಾಡ್ತೀನಿ. ಆಮೇಲೆ ಬೇಕಾದ್ರೆ ಒಂದು ವಿಡಿಯೋದಲ್ಲಿ ತಗೊಂಡೋಗಿ ತೋರಿಸ್ಕೊಡ್ತೀನಿ ನಿಮ್ಗೆ. ಪ್ರತಿ ಪ್ಯಾಚು KVK ಕಳಿಸ್ತೀನಿ. ಅದ್ರ ಕಂಪೋಸಿಷನ್ ರಿಪೋರ್ಟ್ ಬರುತ್ತೆ. ನಮ್ದು ಗೂಗಲ್ ಪೇಜ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಅದನ್ನ ಯಾರೇ ನಮ್ ಗೊಬ್ಬರದ್ದು ಕವರ್ ಮೇಲೆ ಸ್ಕ್ಯಾನ್ ಮಾಡಿದ್ರೆ
ಅವ್ರಿಗೆ ನನ್ನ ಕಾಂಪೋಸಿಷನ್ ರಿಪೋರ್ಟ್ NPK ಎಷ್ಟಿದೆ, ಏನ್ ಮಾಯಿಶ್ಚರ್ ಇದೆ ಎಲ್ಲ ಬಂದು. ನೀವು ಪ್ರೈಸಿಂಗ್ ಯಾವ್ದಾರ ಫಿಕ್ಸ್ ಮಾಡಿದೀರಾ ಅಂದ್ರೆ ಸಪ್ಲೈ ಡಿಮ್ಯಾಂಡ್ ನೋಡ್ಬಿಟ್ಟ? ಇಲ್ಲ ಇಲ್ಲ, ನನ್ನ ಪ್ರೈಸಿಂಗ್ ಹೆಂಗೆ ಅಂದ್ರೆ ನಾನು ಎಲ್ಲಾರ್ಗು ಒಂದೇ ತರ ತಕ್ಕೇ ಇರ್ತೀನಿ. ಓಕೆ. ನೀವು 1 ಸಸಿ ತಗೊಳ್ಳಿ, 100 ಸಸಿ ತಗೊಳ್ಳಿ, ನನಗೆ ರೈತನೇ. ಅವ್ರ ಎಕ್ಸೆಲ್ ಸೂಪರ್ ಅಲ್ಲಿ ಬರ್ಲಿ, ಕಾರಲ್ಲಿ ಬರ್ಲಿ, ನಾನು ಎಲ್ಲರಿಗೂ ಏನ್ ಮಾತಾಡ್ತೀನಿ ಅದೇ ಮಾತಾಡ್ತಿದ್ದೀನಿ ವಿಡಿಯೋದಲ್ಲಿ. ಎಲ್ಲಾರ್ಗು ಕೊಡೋ ಎಕ್ಸಾಂಪಲ್ ಕೊಡ್ತೀನಿ. ನಾನು ವಾರಕ್ಕೆ 2 ಸಲ ಫುಲ್ ಟ್ಯಾಂಕ್ ಪೆಟ್ರೋಲ್ ಹಾಕ್ಸ್ತೀನಿ ಅಂತ ಅವ್ರೇನ್ ನನಗೆ ಕಡಿಮೆ ಕೊಡಲ್ಲ. ಹಂಗೇನೆ ನೀವು 100 ಸಸಿ ತಗೊಂತೀರ ಅಂತ ನಾನು ಕಡಿಮೆ ಕೊಡಲ್ಲ. ನೀವು 1 ಸಸಿ ತಗೊಂತೀನಿ ಅಂತ ಜಾಸ್ತಿ ಕೇಳಲ್ಲ. ನಂದು ಆಗ್ಲೇ ಹೇಳ್ದಂಗೆ ಕೆಲವು ಎಥಿಕಲ್ ಪಾಯಿಂಟ್ಸ್ ನನಗ್ ನಾನು ಹಾಕೊಂಡಿರೋ ಮಾತು, ನಮ್ ತಂದೆ ಹಾಕೊಟ್ಟಿರೋ ಮಾತು. ಆಮೇಲೆ ಇನ್ನೊಂದು ನಿಮ್ಗೆ ಸೆಲೆಕ್ಷನ್. ಇದು ಯಾಕೋ ಸಣ್ಣ ಇದೆ, ತೆಗ್ಬಿಟ್ಟು ನಿಮ್ಗೆ ಯಾವ್ದು ಖುಷಿ ಆಗುತ್ತೆ ಎತ್ಕೊಳ್ಳಿ, ನಿಮ್ಗೆ ಯಾವ್ದು ಖುಷಿ ಇಲ್ವೋ ಬೇಡ. ಎಷ್ಟೋ ಸಲ ಗಾಡಿ ಗಿಟ್ಟ ಮೇಲೆ ಆ ಗಿಡ ಬೇಡ ಅಂತ ವಾಪಸ್ ಇಟ್ಟಿರೋ ದಿನಗಳಿದೆ. ಹಾಗಾಗಿ ನಾನು ಪ್ರೈಸಿಂಗ್ ಸ್ಟೇಬಲ್ ಮಾಡ್ತೀನಿ, ಒಂದೇ ಈಕ್ವಲ್ ಆಗಿ ಟ್ರೀಟ್ ಮಾಡ್ತೀನಿ ಎಲ್ಲಾರ್ನು. ಆಗ್ಲೇ ಹೇಳ್ದಂಗೆ ನೀವ್ ಯಾರೇ ಆಗಿರ್ಲಿ ಒಂದ್ ವಿಡಿಯೋ ಕಳಿಸಿ, ಏನೇ ಸಮಸ್ಯೆ ಇದ್ರು ಅಗ್ರಿಕಲ್ಚರ್ದು, ನಾನು ಅದಕ್ಕೆ ರಾತ್ರಿಗೆ ರಿಪ್ಲೈ ಮಾಡಿ. ನೀವು ಪ್ಲಾಂಟ್ಸ್ ಇಲ್ಲಿಂದ ತಗೊಂಡ್ ಹೋಗಾದ್ಮೇಲೆ ಅದರಿಂದ ಏನಾದ್ರು ಅಲ್ಲಿ ಕೇಸ್ ಪ್ರಾಬ್ಲಮ್ ಮಾಡ್ತಿದ್ರೆ ಅವ್ರಿಗೆ ಏನು ಗೊತ್ತಾಗ್ಲಿಲ್ಲ ಅನ್ಕೊಳ್ಳಿ, ಏನ್ ತೊಂದ್ರೆ ಅಂತಾನೂ ಗೊತ್ತಾಗಲ್ಲ, ಫೋಟೋ ಕಳ್ಸೋದು ನನಗೆ ಕಷ್ಟ ಆಗುತ್ತೆ. ಒಂದ್ ಸಣ್ಣದ್ 1 ನಿಮಿಷದ ವಿಡಿಯೋ ಮಾಡ್ಬಿಟ್ಟು ಇದೇನ್ ಸಮಸ್ಯೆ ಅಂತ ಹೇಳಿದ್ರೆ ಅದಕ್ಕೆ ಏನ್ ಬೇಕು ಅನ್ನೋದು ನಾನು ವಾಯ್ಸ್ ನೋಟ್ ಕಳಿಸ್ತೀನಿ, ಇಲ್ಲ ಔಷಧಿದು ಫೋಟೋನೇ ಕಳಿಸ್ತೀನಿ. ಸೊ ದಟ್ ಅವರು ಅಂಗಡಿಗೆ ಹೋಗಿ ಅಣ್ಣ ಈ ಔಷಧಿ ಕೊಡು ಅನ್ಬೋದು, ಓದ್ಬೇಕು ಅನ್ನೋದಿಲ್ಲ. ನಾನು ಎಲ್ಲಾರ್ನೂ ಮನಸ್ಸಲ್ಲಿ ಇಟ್ಕೊಂಡು ಹೇಳ್ತೀನಿ, ನೀವು ಸ್ಟೂಡೆಂಟ್ಸ್ ಇದ್ದೀರಾ, ನೀವು ಜಾಣ್ರಿದ್ದೀರಾ, ಬರೋ ರೈತರೆಲ್ಲ ಆ ಜಾಣ್ರಿರಲ್ಲ. ಹಾಗಾಗಿ ನಾನು ತುಂಬಾ ಸಿಂಪ್ಲಿಫೈ ಮಾಡ್ತೀನಿ. ಮತ್ತೆ ನಾನು KVK ಇಂದ ಟ್ರೈನ್ಡ್ ಆಗಿರೋದ್ರಿಂದ ಆದಷ್ಟು ಕಡಿಮೆ ರೇಟಿನ ಮೆಡಿಸಿನ್ಸ್ ಮತ್ತೆ ಬೇಸಿಕ್ ಮೆಡಿಸಿನ್ಸ್ ಹೇಳ್ತೀನಿ. ಕಂಪೇರ್ ಮಾಡಿದ್ರೆ ತಪ್ಪಾಗ್ಬೋದು, ಕೆಲವು ಕಡೆ ಇದ್ರ ಜೊತೆಗೆ ಇದು ಸ್ಪ್ರೇ ಮಾಡಿ ಅಂತಾರೆ, ಅವಶ್ಯಕತೆ ಇಲ್ಲ. ಒಂದನ್ನೇ ಹೇಳ್ತೀನಿ, ಒಂದೇ ಸಾಕು. ಮತ್ತೆ ಡೋಸೇಜ್ ಆಸ್ ಪರ್ KVK ಗೈಡ್ಲೈನ್ಸ್. ನನ್ಗೆ ಅದೇ ಭಗವದ್ಗೀತೆ, ಅದೇ ಬೈಬಲ್, ಅದೇ ಸದಾ ನನ್ನ ಟೇಬಲ್ ನಲ್ಲಿ ಇರುತ್ತೆ, ಮೊಬೈಲ್ ಅಲ್ಲಿ ಸಾಫ್ಟ್ ಕಾಪಿ ಇರುತ್ತೆ. ಏನೇ ಗೊತ್ತಾಗ್ಲಿಲ್ಲ ಅಂದ್ರೂ ಅದೇನೆ. ಮತ್ತೆ ಇದು ತುಂಬಾ ದೊಡ್ಡ ಇದಲ್ಲ, 1-2 ವರ್ಷದ ಸಜೆಷನ್ ಬೇಕು, ಸಜೆಷನ್ ಅಲ್ಲ ಅಬ್ಸರ್ವೇಷನ್ ಬೇಕು. ಮತ್ತೆ ಅದೊಂದು ಬುಕ್ ಇದೆ, ತೋಟಗಾರಿಕಾ ಕೈಪಿಡಿ ಅಂತ, 250 ರೂಪಾಯಿ ಒಂದು ಬುಕ್. ಎಲ್ಲಾ ರೈತರು ಇಟ್ಕೊಳ್ಳಿ, ವರ್ಷಕ್ಕೊಂದು ಬುಕ್ ಬರುತ್ತೆ. ಪರ್ಚೇಸ್ ಮಾಡೋದು 10 ವರ್ಷಕ್ಕೆ ಒಂದು ಮಾಡ್ಕೊಳ್ಳಿ ಬೇಕಾದ್ರೆ, ಏನ್ ಭಾರಿ ಚೇಂಜಸ್ ಆಗಿರಲ್ಲ ಪ್ರತಿ ವರ್ಷ. ಪ್ರತಿ ಬೆಳೆಯ ಒಂದು ಪೇಜ್ ಇದೆ, ಅಥವಾ 3-4 ಪೇಜ್ ಇರುತ್ತೆ. ನೀವು ಒಂದೇ ಬೆಳೆ ಬೆಳೆಯೋರಾದ್ರೆ ಅದೊಂದ್ 3-4 ಪೇಜ್ ನ ಜೆರಾಕ್ಸ್ ಮಾಡಿ ಇಟ್ಕೊಂಡು ಎಲ್ಲ ಇದೆ. ತೋಟಗಾರಿಕಾ ಕೈಪಿಡಿ, ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸಸ್, ಬಾಗಲಕೋಟೆ. ದೆನ್ ಸರ್, ಈ ಒಂದು ನರ್ಸರಿ ರಿಲೇಟೆಡ್ ಬಿಸ್ನೆಸ್ ಇದೆಯಲ್ಲ, ಇದರಲ್ಲಿ ನೆಕ್ಸ್ಟ್ ಏನಾದ್ರು ಯಾರಾದ್ರೂ ಸ್ಟಾರ್ಟ್ ಮಾಡ್ಬೇಕಾದ್ರೆ ದೆನ್ ಈ ಒಂದು ನಿಮ್ಮಿಂದ ತಗೊಂಡೋಗಂತ ರೈತರು ಈ ಪ್ಲಾಂಟ್ಸ್ ಏನಾದ್ರೂ ಅವ್ರಿಗೆ ಏನಾದ್ರು ಸಜೆಷನ್ ಕೊಡೋದಿದೆಯಾ? ಸಜೆಷನ್ ಕೊಡೋದು ಫಸ್ಟ್ ರೈತರ ಬಗ್ಗೆ ಮಾತಾಡ್ತೀನಿ. ನಮ್ಮಲ್ಲಿ ಹೆಂಗೆ ಅಂದ್ರೆ ಒಂದ್ ಸಸಿ ಏನಾದ್ರು ತಗೊಂತಾರೆ, ಸಸಿ ಮುಂದೆ ಹೋಗಿ ನಿಂತಿದ ತಕ್ಷಣ ಹೇಳ್ಬಿಡ್ತೀನಿ, ಇದಕ್ಕೆ ಬಿಸಿಲು ಬೇಕು, ಇದಕ್ಕೆ ನೆರಳು ಬೇಕು, ಇದಕ್ಕೆ ನೀರ್ ನಿಲ್ಬಾರ್ದು, ಇದಕ್ಕೆ ನೀರ್ ಜಾಸ್ತಿ ಬೇಕು. ಅದನ್ನ ದಯವಿಟ್ಟು ಪಾಲಿಸಿ. ಒಂದು ಈಗ ನಿಂಬೆ, ಕೆಲವು ಟೆರೆಸ್ ಗಾರ್ಡನಿಂಗ್ ಮಾಡ್ತೀವಿ ಅಂತಾರೆ, ಮೇಲ್ ಶೀಟ್ ಹಾಕಿರ್ತಾರೆ. ನಿಂಬೆ ಹಂಗಾದ್ರೆ ಬರಲ್ಲ, ಬಿಸಿಲು ಬೇಕು. ರೈತರು ಜಾಣ್ರಿದ್ದಾರೆ, ಈ ಗಾರ್ಡನ್ ಮಾಡೋರು ಜಾಣ್ರಿ. ಅವ್ರಿಗೇನು ಮನೆ ಹತ್ರ ಗ್ರೀನ್ ಇರ್ಬೇಕು, ಬಾಲ್ಕನಿಲಿ ಇಡಕ್ಕೆ ರೋಸ್ ತಗೊಂಡೋಗ್ತಾರೆ. ಹೂ ಬಿಸ್ಲಿಲ್ಲ ಅಂದ್ರೆ ಹೂ ಬರಲ್ಲ. ನಾನು ಅಂತವ್ರನ್ನ ಕೆಲವು ಕ್ವಶನ್ಸ್ ಹಾಕಿ ಆಮೇಲೆ ಕೇಳ್ತೀನಿ. ನನ್ನ ಹತ್ರ ತುಂಬಾ ಜನ ಬರ್ತಾರೆ. ಮೊನ್ನೆ ರೀಸೆಂಟ್ ಆಗಿ ಬಂದಿದ್ರು, 1/2 ಎಕರೆ ಜಾಗ ತಗೊಂಡಿದ್ದೀನಿ, ಫಾರ್ಮ್ ಹೌಸ್ ಮಾಡ್ಬೇಕು, ನಮ್ಗೆ ಆದಾಯ ಬೇಕು. ಅವ್ರು ಕೇಳಿದ್ದೀನಿ ಕ್ವಶನ್, 6 ತಿಂಗಳು ಆದಾಯ ಅಥವಾ ವರ್ಷಕ್ಕೆ ಬೇಕಾ, 15 ವರ್ಷಕ್ಕೆ ಬೇಕಾ? ನಂಗೆ ನಂದು ಬೇಸಿಕ್ ಕ್ವಶನ್ಸ್ ಕೇಳ್ಬಿಟ್ಟು ನಾನು ಆನ್ಸರ್ ಮಾಡೋದು. ಸೊ ಈ ತರ ಬ್ರಾಡ್ ಸ್ಪೆಕ್ಟ್ರಮ್ ಅಲ್ಲಿ ನಾನು ಆನ್ಸರ್ ಮಾಡಕ್ಕಾಗಲ್ಲ. ನೆಕ್ಸ್ಟ್ ಹೊಸದ್ ಮಾಡ್ತೀನಿ ಅನ್ನೋರ್ಗೆ ಒಂದು ಬ್ಯಾಕ್ ಗ್ರೌಂಡ್ ವರ್ಕ್ ತುಂಬಾ ಚೆನ್ನಾಗಿರ್ಬೇಕು. ನಿಮ್ಮ ಸರೌಂಡಿಂಗ್ ಅಂಡ್ ಮಾರ್ಕೆಟಿಂಗ್ ಚೆನ್ನಾಗಿ, ಮಾರ್ಕೆಟಿಂಗ್ ಅಂತ ಹೇಳಲ್ಲ, ಮಾರ್ಕೆಟ್ ಸ್ಟಡಿ ಅಂತ ಹೇಳ್ತೀನಿ. ಮಾರ್ಕೆಟ್ ಸ್ಟಡಿ ಚೆನ್ನಾಗಿ ಮಾಡ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಸ್ಲೋ ಆಗಿ ಹೋಗಿ, ಬಿಸ್ನೆಸ್ ಅಲ್ಲಿ ಬಲ್ಕ್ ಇದೆ ಅಂತ ನಾನು ಆಗ್ಲೇ ಹೇಳ್ದಾಗ 20 ಲಕ್ಷ ಹಾಕ್ಬಿಟ್ಟು 1/2 ಎಕರೆ ನರ್ಸರಿ ಎತ್ತಬೇಡಿ. ಚಿಕ್ಕದಾಗಿಂದ ಶುರು ಮಾಡಿ. ಇದು ಶುರು ಆಗಿದ್ದು ಇಲ್ಲೊಂದು ಮರ ಇತ್ತು, ರಾಂಪಲದ ಮರ, ಅದ್ರ ಕೆಳಗೆ 6 ತಿಂಗಳು, ಆಮೇಲೆ ಗ್ರೀನ್ ನೆಟ್ ಅಲ್ಲಿ 30x30. ಇವತ್ತು 1.5 ಎಕರೆ ನರ್ಸರಿ, 4 ವರ್ಷದ ಎಫರ್ಟ್.
ಎಲ್ಲೋ ಸಾಲ ಮಾಡಿಲ್ಲ, ಎಲ್ಲೋ ಸಬ್ಸಿಡಿ ತಗೋಬೇಕು. ಸಬ್ಸಿಡೀಸ್ ಇದೆ, ನನ್ಗೆ ಎಕ್ಸಾಕ್ಟ್ ನಂಬರ್ಸ್ ಗೊತ್ತಿಲ್ಲ. ನಿಮ್ಮ ತೋಟಗಾರಿಕಾ ಇಲಾಖೆಯಲ್ಲಿ ಹೋಗಿ ಕೇಳ್ರಿ. ನ್ಯಾಷನಲ್ ಹಾರ್ಟಿಕಲ್ಚರ್ ಮಿಷನ್ ಅಂಡರ್ ಅಲ್ಲಿ ಇದಕ್ಕೆ ಸಬ್ಸಿಡಿ ಇದೆ. ಬಟ್ ಅವ್ರು ಕೇಳೋ ಕಂಡೀಷನ್ಸ್ ನ ರೀಚ್ ಮಾಡೋದು ತುಂಬಾ ಕಷ್ಟನೂ ಇದೆ. ಹೇಳದ್ನಲ್ಲ, ಮಿನಿಮಮ್ ಅರ್ಧ ಎಕರೆ ನರ್ಸರಿ ಹಾಕ್ಬೇಕು. ಅರ್ಧ ಎಕರೆಗೆ ಮೊದಲನೇ ಸಲ ಕಾಲಿಡೋದು ತುಂಬಾ ತಪ್ಪು ನನ್ನ ಪ್ರಕಾರ. ಚಿಕ್ಕದಾಗಿಂದ ಚಿಕ್ಕದಾಗಿಂದ ಬೆಳೆಸ್ಕೊಂಡೋಗಿ ಮತ್ತೆ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡು ಸ್ಟಾಕ್ ಮಾಡ್ತಾ ಹೋಗಿ. ಈಗ ಹೋದ ವರ್ಷ ಬಾಳೆಗೆ ವಿಪರೀತ ಡಿಮ್ಯಾಂಡ್ ಇತ್ತು. ನಾನು 2013, 2012, 13, 14 ಟಿಶ್ಯೂಕಲ್ಚರ್ ಲ್ಯಾಬ್ ಅಲ್ಲಿ ಕೆಲಸ ಮಾಡ್ತಿದ್ದೆ. ಬಾಳೆನೆ ವರ್ಕ್ ಮಾಡ್ತಾ ಇದ್ದಿತ್ತು. ಹಾಗಾಗಿ ಒಂದ್ ಸ್ವಲ್ಪ ಕಾಂಟ್ಯಾಕ್ಟ್ಸ್ ಇತ್ತು. 2-3 ಲ್ಯಾಬ್ ಅಲ್ಲಿ ಬುಕ್ ಮಾಡಿದೆ. ಎಲ್ಲ ಕಡೆ ಡಿಮ್ಯಾಂಡ್ ಇರೋದ್ರಿಂದ ಎಲ್ಲರ ಹತ್ರನೂ ಸಸಿಗಳನ್ನ ಬುಕ್ ಮಾಡಿದೆ. ಇದ್ದಕ್ಕಿದ್ದಂಗೆ ಡಿಮ್ಯಾಂಡ್ ಇತ್ತು, ಇವತ್ತಿಗೂ ಇದೆ ಸ್ಟಾಕ್ ಅದು. ಬಾಳೆನೂ ಅಷ್ಟೇ, ಆಗ್ಲೇ ಹೇಳ್ದಂಗೆ 2 ರಿಂದ 3 ತಿಂಗಳೊಳಗೆ ಭೂಮಿಗೆ ಹೋಗ್ಬಿಡ್ಬೇಕು. ಹೋಗ್ಲಿಲ್ಲ ಅಂದ್ರೆ ಎಸಿಬೇಕು. ಇಲ್ಲ ದೊಡ್ಡ ಕವರ್ ಸೈಜ್ ದೊಡ್ಡದು ಮಾಡ್ತಾ ಹೋಗ್ಬೇಕು, ಚಿಲ್ಡ್ರೆ ಮಾರ್ಬೇಕು. ಚಿಲ್ಡ್ರೆ ಮಾರೋದ್ ಕಷ್ಟ ಇದೆ. 2,000-3,000 ಸಸಿನ ಬ್ಯಾಚ್ ಕೇಳೋರೆ ಒಂದೇ ಮತ್ತದು ಪರ್ಫೆಕ್ಟ್ ಏಜ್ ಅಂತ ಕೇಳ್ತಾರೆ. ಇದು ದೊಡ್ಡ ಪ್ರಾಬ್ಲಮ್ ಮಾರ್ಕೆಟ್ ಅಲ್ಲಿ. ಏಜ್ ರಿಲೇಟೆಡ್ ಪ್ಲಾಂಟ್ಸ್ ಇದೆಯಲ್ಲ, ಅಡಿಕೆ ತೆಂಗು 1 ವರ್ಷ ನಿಂತ್ರೆ ಏನು ಆಗಲ್ಲ. ಕವರ್ ಬದಲಾಯಿಸ್ತೀವಿ, ದೊಡ್ಡ ಕವರ್ ಕೊಡ್ತೀವಿ, ಇನ್ನೊಂದ್ ಸ್ವಲ್ಪ ಜಾಸ್ತಿ ರೇಟಿಂಗ್ ಮಾಡ್ಕೊಂತೀವಿ. ತರಕಾರಿ, ಬಾಳೆ ಸಸಿ, ಟಿಶ್ಯೂಕಲ್ಚರ್ ಟೀಕ್, ಟಿಶ್ಯೂಕಲ್ಚರ್ ದಾಳಿಂಬೆ, ಇವೆಲ್ಲ ಪರ್ಫೆಕ್ಟ್ ಏಜಿಗೆ ಮೂವ್ ಆಗ್ಬಿಡ್ಬೇಕು. ನಿಮ್ಗೆ ಅದೊಂದು ಮೇಜರ್. ಮತ್ತೆ ಅವೆಲ್ಲಾನು ಕೊಂಡ್ಕೊಂಡ್ ಬರೋದಾಗಿರುತ್ತೆ. ಸೊ ನಮ್ಮ ಇನ್ವೆಸ್ಟ್ಮೆಂಟ್ ಇರುತ್ತೆ, ಟೈಮ್ ಇರುತ್ತೆ, ವೇಸ್ಟ್ ಆಗೋದು 2. ಲಾಸ್ ಆಗೋ ಮೂಮೆಂಟ್ ಜಾಸ್ತಿ. ಮತ್ತೆ ತರದ್ರಲ್ಲಿ ಮಾರ್ಜಿನ್ ಇರಲ್ಲ, ಸ್ಮಾಲ್ ಮಾರ್ಜಿನ್ ಇರುತ್ತೆ. ಚಿಕ್ಕದಕ್ಕೆ ಆಸೆ ಪಟ್ಟು ದೊಡ್ಡದ್ ಕಳ್ಕೊಂಡಿದ್ದೀನಿ.